ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆ ಅಖಾಡ ರಂಗೇರಿದೆ. ನಾಳೆ ಮತದಾನ ನಡೆಯಲಿದ್ದು, ಪ್ರತಿಷ್ಠಿತ ಸಂಸ್ಥೆ ಮೇಲಿನ ಹಿಡಿತಕ್ಕೆ ಜಾರಕಿಹೊಳಿ ಹಾಗೂ ಕತ್ತಿ ಕುಟುಂಬದ ಮಧ್ಯೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಮತದಾನಕ್ಕೆ ಒಂದು ದಿನ ಇರುವಂತೆ ಮತದಾರರ ಮನ ಗೆಲ್ಲಲು ಹುಕ್ಕೇರಿ ಕ್ಷೇತ್ರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ 25 ಕೋಟಿ ಅನುದಾನ ಘೋಷಿಸಿದ್ರು. ಅನುದಾನ ಘೋಷಿಸಿದ ಸಚಿವ ಸತೀಶ್ ವಿರುದ್ಧ ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ತೀವ್ರ ವಾಗ್ದಾಳಿ ಮಾಡಿದ್ದಾರೆ. ಬ್ರಿಟಿಷರು ದೇಶ ಬಿಟ್ಟು ಹೋದ್ರೂ ಒಡೆದು ಆಳುವ ನೀತಿಯನ್ನ ಇವರು ಬಿಡುತ್ತಿಲ್ಲ. 25 ಕೋಟಿ ವೆಚ್ಚದಲ್ಲಿ 9 ಯೋಜನೆಗಳನ್ನ ಈಗ ಘೋಷಿಸಿ ಬಂಪರ್ ಕೊಡುಗೆ ನೀಡುತ್ತಿದ್ದೇವೆ ಅಂತ ಹೇಳಿಕೊಳ್ತಿದ್ದಾರೆ. ಎಲ್ಲಾ ಪ್ರಯತ್ನಗಳು ಫಲ ನೀಡದ ಕಾರಣ ಈಗ ಅನುದಾನ ಘೋಷಣೆ ಮಾಡಿದ್ದಾರೆ. ಇಂಥ ವಿಚಾರಗಳಿಗೆ ಜನ ಮರಳಾಗುವುದಿಲ್ಲ ಅಂತ ನಿಖಿಲ್ ಕತ್ತಿ ವಾಗ್ದಾಳಿ ನಡೆಸಿದ್ರು. ಸಾಹಿತಿ SL ಭೈರಪ್ಪ ಅಗಲಿ 2 ದಿನ ಕಳೆದಿದೆ. ಈ ಮಧ್ಯೆ ಭೈರಪ್ಪ ಅವರು ತಮ್ಮ ಹುಟ್ಟೂರು ಸಂತೆ ಶಿವರದಲ್ಲಿ ಕಲೆ ಸಂಸ್ಕೃತಿ ಅಧ್ಯಯನ ಕೇಂದ್ರ ನಿರ್ಮಿಸುವ ಕನಸು ಹೊಂದಿದ್ದು, ಅನುದಾನದ ಕೊರತೆ ಹಿನ್ನೆಲೆ ಕಲೆ ಸಂಸ್ಕೃತಿ ಅಧ್ಯಯನ ಕೇಂದ್ರ ನಿರ್ಮಾಣ ಕಾಮಗಾರಿ ಸ್ಥಗಿತಗೊಂಡಿದೆ. ಕಳೆದ 8 ತಿಂಗಳಿನಿಂದ ಕಾಮಗಾರಿ ನೆನೆಗುದಿಗೆ ಬಿದ್ದಿದ್ದು, ಕಟ್ಟಡ ಕಾಮಗಾರಿ ಪೂರ್ಣಗೊಳಿಸಲು ಅನುದಾನ ನೀಡುವಂತೆ ಸರ್ಕಾರಕ್ಕೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. 1.5 ವರ್ಷದ ಹಿಂದೆ ಕಟ್ಟಡ ಕಾಮಗಾರಿ ಆರಂಭಿಸಲಾಗಿತ್ತು. 5 ಕೋಟಿ ವೆಚ್ಚದ ಯೋಜನೆಗೆ ಪ್ರಾಥಮಿಕ ಹಂತವಾಗಿ ಸರ್ಕಾರ 1 ಕೋಟಿ ಬಿಡುಗಡೆ ಮಾಡಿತ್ತು. ಬಳಿಕ ಅನುದಾನ ಕೊರತೆ ಹಿನ್ನೆಲೆ ಕಲೆ ಮತ್ತು ಸಂಸ್ಕೃತಿ ಅಧ್ಯಯನ ಕೇಂದ್ರದ ಕಾಮಗಾರಿ ಸ್ಥಗಿತವಾಗಿತ್ತು. ಭೈರಪ್ಪ ಅವರ ಕನಸನ್ನ ಸಾಕಾರಗೊಳಿಸುವಂತೆ ಸಂತೆ ಶಿವರ ಗ್ರಾಮಸ್ಥರು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಹೈಟೆಕ್ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಬಾಡಿಗೆ ಹಾಗೂ ಭೋಗ್ಯಕ್ಕೆ ಕಾರನ್ನ ಪಡೆದ ವ್ಯಕ್ತಿಯೊಬ್ಬ ಮತ್ತೊಬ್ಬರ ಬಳಿ ಒತ್ತೆ ಇಟ್ಟು ಹಣ ಪಡೆದು ಪರಾರಿಯಾಗಿದ್ದಾನೆ. ಬರೋಬ್ಬರಿ 200ಕ್ಕೂ ಹೆಚ್ಚು ಕಾರುಗಳನ್ನು ಬಾಡಿಗೆ ಹಾಗೂ ಭೋಗ್ಯಕ್ಕೆ ಪಡೆದಿದ್ದ ಸಿಂಧನೂರು ಮೂಲದ ಜಹೀದ್ ಬಾಷಾ ಕಾರುಗಳನ್ನು ಒತ್ತೆ ಇಟ್ಟು ಬಂದ ಹಣ ಪಡೆದು ಎಸ್ಕೇಪ್ ಆಗಿದ್ದಾನೆ. ಕಳೆದ ಕೆಲ ವರ್ಷಗಳಿಂದ ಬಳ್ಳಾರಿ ಹಾಗೂ ರಾಯಚೂರಿನ ಹಲವೆಡೆ ಕಾರುಗಳನ್ನು ಬಾಡಿಗೆ ಹಾಗೂ ಭೋಗ್ಯಕ್ಕೆ ಪಡೆದುಕೊಂಡಿದ್ದ ಜಹೀದ್ ಬಾಷಾ ತಿಂಗಳಿಗೊಮ್ಮೆ ಹಣ ನೀಡುತ್ತಿದ್ದ. ಆದರೆ 3-4 ತಿಂಗಳಿಂದ ಹಣ ನೀಡೋದನ್ನ ನಿಲ್ಲಿಸಿದ್ದು, ಕಾರು ಮಾಲೀಕರು ವಿಚಾರಿಸಿದಾಗ ವಂಚನೆ ಬೆಳಕಿಗೆ ಬಂದಿದೆ. ಬಳ್ಳಾರಿಯೊಂದರಲ್ಲೇ 53 ಕಾರುಗಳನ್ನು ಬಾಡಿಗೆಗೆ ಪಡೆದಿದ್ದ ಜಹೀದ್ ರಾಯಚೂರು, ಸಿಂಧನೂರು ಸೇರಿದಂತೆ 200ಕ್ಕೂ ಹೆಚ್ಚು ಕಾರುಗಳನ್ನು ಬಾಡಿಗೆ ಪಡೆದಿದ್ದ. ಸುಮಾರು 5 ಕೋಟಿ ರೂಪಾಯಿಗಳಿಗೆ ಕಾರುಗಳನ್ನು ಒತ್ತೆ ಇಟ್ಟು ಪರಾರಿ ಆಗಿದ್ದಾನೆ ಎನ್ನಲಾಗಿದೆ. ಜಹೀದ್ ವಿರುದ್ಧ ಬಳ್ಳಾರಿ ಹಾಗೂ ರಾಯಚೂರಿನ ವಿವಿಧ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದೆ. ಚಲಿಸುತ್ತಿದ್ದ ಬೈಕ್ ಸವಾರನ ಮೇಲೆ ಟಾರ್ಪಲ್ ಹಾರಿ ಬಂದು ಬಿದ್ದಿದ್ದು, ಚಾಲಕ ಬ್ಯಾಲೆನ್ಸ್ ಮಾಡಲಾಗದೆ ಪರದಾಡಿದ್ದಾನೆ. ತಮಿಳುನಾಡು ಕರ್ನಾಟಕ ಗಡಿ ಭಾಗದ ಹೊಸೂರು ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಎದುರಿಗೆ ಹೋಗ್ತಿದ್ದ ಟ್ರಕ್ ಮೇಲೆ ಹೊದಿಸಿದ್ದ ಟಾರ್ಪಲ್ ಗಾಳಿಗೆ ಹಾರಿ ಬಂದು ಬೈಕ್ ಸವಾರನ ಮೇಲೆ ಬಿದ್ದಿದೆ. ತಕ್ಷಣ ತಬ್ಬಿಬ್ಬಾದ ಬೈಕ್ ಸವಾರ ಬೈಕ್ ಬ್ಯಾಲೆನ್ಸ್ ಮಾಡಲು ಪರದಾಡಿದ್ದಾನೆ. ಈ ದೃಶ್ಯ ಬೈಕ್ ಹಿಂಬದಿ ಸಾಕ್ತಿದ್ದ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.